ಬಗ್ಗೆ ನಾವು ತೊಗೊಂಡಿರೋದು 13ನೇ ಇಸ್ವಿಯಲ್ಲಿ 2013ನೇ ಇಸ್ವಿಯಲ್ಲಿ ನಾವು ಜಾಗ ತೊಗೊಂಡಿದ್ದೀವಿ. ಅವಾಗೂ ಸರ್ವೆ ಮಾಡಿಸಿದ್ವಿ. ಅದಾದಮೇಲೆ ಒಂದು 10 ಸಾರಿ ಇವರಿಗೆ ನೋಟಿಸ್ ಕೊಟ್ಟು ಸರ್ವೆ ಮಾಡಿಸಿದ್ವಿ. ಇವರು ನಮ್ಮದು 19 ಕುಂಟೆ ನಮ್ಮ ಜಾಗ ಪಕ್ಕದಲ್ಲಿದೆ, ನಮ್ಮದು 33 ಕುಂಟೆ ಇದೆ. ಈ ಜಾಗ ಪೂರ್ತಿ 33 ಕುಂಟೆ ಇದೆ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತೀವಿ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಾಗ ಇವ್ರನ್ನ ಕರೆಸ್ತಾರೆ, ಸರ್ಕಲ್ ಇನ್ಸ್ಪೆಕ್ಟರ್ ಕರೆಸಿಬಿಟ್ಟು ಕಸ್ಬಾದಲ್ಲಿ, ಇವ್ರು ನೋಡಪ್ಪ ಈ ಜಾಗ ಸರ್ವೆ ಮಾಡಿಸಿದ್ದೀರಾ, ಅವರೇ ಸರ್ವೆ ಮಾಡಿಸ್ತಾರೆ. ನಮ್ಮ ಸರ್ವೆಗೆ ಅವ್ರು ಒಪ್ಪಲಿಲ್ಲ. ನಾವು 10 ಸಾರಿ ಸರ್ವೆ ಮಾಡಿಸಿದ್ರು ಅವ್ರು ಒಪ್ಪಲಿಲ್ಲ. ಸರಿ ಅವರೇ ಸರ್ವೆ ಮಾಡಿಸಿ ಅಂತ ಹೇಳಿದಾಗ ಅವರೇ ಸರ್ವೆ ಮಾಡಿಸ್ತಾರೆ. ಸರ್ವೆ ಮಾಡಿಸಿ ಬಂದು ಸೈನ್ ಎಲ್ಲ ಮಾಡ್ತಾರೆ. ಕಲ್ಲಿನ ಕೂಚ ಎಲ್ಲನೂ ಉಣಿಸ್ತಾರೆ ಅವರೇ ಮಾರ್ಕ್ ಮಾಡಿ. ಆ ಮಾರ್ಕ್ ಪ್ರಕಾರವಾಗಿ ಇರ್ತೈತೆ. ಮತ್ತು ಈ ಪೊಲೀಸ್ ಸ್ಟೇಷನ್ಗೆ ಬಂದು ಈ ಜಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಅಂತೇಳಿ ಸುಮ್ಮನೆ ಸುಳ್ಳು ಆಪಾದನೆ ಮಾಡ್ತಾ ಇರ್ತಾರೆ ನಮ್ಮ ಮೇಲೆ. ಆವಾಗ ಟೈಮ್ ತೊಗೊಳ್ತಾರೆ. ಏನು 4 ತಿಂಗಳು ಟೈಮ್ ತೊಗೊಂಡು, ಅಲ್ಲಿ 4 ತಿಂಗಳಲ್ಲ, 4 ತಿಂಗಳು ಹಿಂದೆ ಕೊಟ್ಟಿರೋದು ವಾರ ಟೈಮ್ ತೊಗೊಳ್ತಾರೆ. ವಾರ ಟೈಮ್ ತೊಗೊಂಡು ಮಾಡೋದೇ ಇಲ್ಲ, ಸರ್ವೆನೂ ಮಾಡಿಸಲ್ಲ. ಸರ್ವೆ ಮಾಡಿಸಿ ನೀವು ಕಾಂಪೌಂಡ್ ಮಾಡಿ ಬಿಟ್ಕೊಡ್ಬೇಕು ಅಂತ ಹೇಳಿದಾಗ ಸರ್ವೆನೂ ಮಾಡಿಸಲ್ಲ, ಏನೂ ಇಲ್ಲ. ಸುಮ್ಮನೆ ಮತ್ತೆ ಇನ್ನೊಂದು ಸಾರಿ ನಾವು ಫೋನ್ ಮಾಡಿದಾಗ ಪೊಲೀಸ್ನವ್ರು ಫೋನ್ ಮಾಡಿದಾಗ ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ ಹಿಂಗೆ ಕಾಲ ಹಾಕ್ಕೊಂಬರ್ತಾರೆ. ಆಮೇಲೆ ಇದಕ್ಕೆ ಮುಂಚೆ ನಾಗರಾಜ್ ಅಂತ ಕರ್ಕೊಂಬರ್ತಾರೆ ನ್ಯಾಯ ಅವರು ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ನಿಮ್ದೆಲ್ಲ ಕರೆಕ್ಟಾಗಿದೆ, ಯಾಕೆ ಬಿಟ್ಕೊಡು ಅಂತ ಹೇಳ್ತಾರೆ. ಆ ಪಕ್ಕದ್ದು ಅವರು ಒತ್ತುವರಿ ಮಾಡಿದ್ದಾರೆ ಅಂತಾರೆ. ಅದನ್ನು ಖಾಲಿ ಮಾಡಿಸಿ ಮಾಡಿಕೊಡ್ತೀವಿ ಅಂತ ಅವರು ಹೇಳ್ತಾರೆ. ಅಪ್ಪಯ್ಯನವ್ರ ಹೆಸರೇನು ಕೇಶವ ಅಂತೇಳಿ ಅವ್ರನ್ನ ಕರ್ಕೊಂಬರ್ತಾರೆ. ನಾಗರಾಜ್ ದೊಡ್ಡ ತುಮಕೂರು ಅವ್ರನ್ನ ಕರ್ಕೊಂಬರ್ತಾರೆ. ಇನ್ನು ಲೋಕಲ್ನಲ್ಲಿ ಭಾಷೆಟಳ್ಳಿ ಲೀಡರ್ಗಳನ್ನೆಲ್ಲ ಕರ್ಕೊಂಬರ್ತಾರೆ. ಎಲ್ಲ ಆದ್ರೂ ಎಲ್ಲರೂ ಅವ್ರು ನಮ್ಮ ಪರವಾಗಿ ಹೇಳ್ಬಿಟ್ಟು ಹೋಗ್ತಾರೆ, ನಿಮ್ಮ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ, ನೀವು ಮಾಡ್ಕೊಬೋದು. ಅವ್ರಿಗೆ ಬೈದ್ಬಿಟ್ಟು ಹೋಗ್ತಾರೆ. ಇವ್ರ ಪರವಾಗಿ ನಾವು ಆಯ್ತು ಅಂತೇಳಿ ಇವ್ರು ಕಲ್ಕೂಚ ಹಾಕಿರೋದನ್ನ ನಾವು ಕಾಂಪೌಂಡ್ ಮಾಡಕ್ಕೆ ಬಂದಿದ್ದೀವಿ. ಇದು ಒಡೆದಾಕಿದ್ದಾರೆ ಅಂತೇಳಿ ಮನೆ ನಿಮಗೆ ಸುಮ್ಮನೆ ಆದ್ರೂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಒಡೆದಾಕಿರೋದು ಅವರೇ, ನಮ್ದಲ್ಲ. ಹೊಡೆದಾಕಂಗಿದ್ರೆ ನಾವು ಏನು ಬೇಕೋ ಕೋರ್ಟ್ನಲ್ಲಿ ಆರ್ಡರ್ ತೊಗೊಂಡು ಬಂದು ಹೊಡಿತಿದ್ವಿ. ಖಾಲಿ ಮಾಡಪ್ಪ ಅಂದರೆ ಖಾಲಿ ಮಾಡ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದು ಇಲ್ಲಿ ಹೊಡೆದಾಕಿ ಅದೇನೋ ಕುರಿಗೆ ಆಮೇಲೆ ಕೋಳಿಗೆ ಏನೋ ಬೇಸೋಯ್ತು, ಇದೆಲ್ಲ ನಾವು ಮಾಡಿದವರಲ್ಲ. ಎಲ್ಲ ಮಾಡಿರೋರು ಅವರೇನೆ. ವಿಶ್ವನಾಥ್ ಅಂತ ಈ ಜಾಗ ನಮ್ಮ ಪಕ್ಕದ ಜಾಗ. ಅವ್ರಿಗೇನು ಅಂದರೆ ಫ್ರಂಟ್ನಲ್ಲಿ ಅವ್ರಿಗೆ ಜಾಗ ಇಲ್ಲ ರೋಡ್ಗೆ. ನಮ್ಮನ್ನು ಆ ಜಾಗ ತಗೊಳ್ಳಿ ಅಂತ ಬಲಂತ. ನಮಗೆ ಅವಶ್ಯಕತೆ ಇಲ್ಲ, ಅವ್ರಿಗೆ ರೋಡ್ ಇಲ್ಲ. ಇವಾಗ ನಾವು ಈ ಜಾಗ ತೊಗೊಂಡ್ರೆ ರೋಡು ಇಲ್ಲ, ನಮ್ಮ ಜಾಗನೇ ತಗೊಂಬಿಡಪ್ಪ ಅಂದ್ರೂ ಅದನ್ನು ಒಪ್ಪಲಿಲ್ಲ. 6 ಅಡಿಗೆ 380 ಅಡಿ ಫ್ರೀಯಾಗಿ ಕೊಟ್ಬಿಡ್ತೀವಿ. ನಮಗೆ ಓಲಿ ಕ್ರಾಸಾಗಿ ಬರುತ್ತೆ ಕೊಡಿ ಅಂದ್ರೆ ಅದನ್ನು ಮಾಡ್ಬಿಡ್ತೀವಿ. ಹಳೆ ಸ್ಕೆಚ್ ಇದನ್ನೆಲ್ಲ ಡಾಕ್ಯುಮೆಂಟ್ಸ್ ನೋಡ್ರಿ, ಇವರೇ ಹೋಗಿದ್ದಾರೆ. ಇಲ್ಲಿ DC ಆಫೀಸ್ಗೆ ಹೋಗ್ತಾರೆ. DC ಆಫೀಸ್ನಲ್ಲಿ ನೀವು ಸರ್ವೆ ಮಾಡಿಸಿ ಏನೈತೆ ಅದ್ಬಸ್ತ್ ಮಾಡಿ ಅಂತ ಹೇಳ್ತಾರೆ. ಅವಾಗ ಇವರೇ ಸರ್ವೆ ಮಾಡಿಸಿರೋ ಕಾಪಿ. ಮೊನ್ನೆ ತಾರೀಕು ಹೇಳಿ ಆಮೇಲೆ ತಗೋತೀವಿ. ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀನಿ ನಿಮ್ಗೆ, ಮಧ್ಯಮದ ಮಿತ್ರರಿಗೆಲ್ಲನೂ ಏನು ಡಾಕ್ಯುಮೆಂಟ್ಸ್ ಐತೆ ಎಲ್ಲನೂ ಕೊಡ್ತೀನಿ. ಇವರು ಹೋಗಿ ಮತ್ತೆ ನಾನು SP ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಲ್ರೆಡಿ ನಾವು SP ಅವ್ರವ್ರಿಗೂ ನಾವು ಹೋಗಿ ಇದನ್ನು ತಿಳಿಸ್ಬರ್ತೀವಿ ಇವತ್ತಿನ ದಿವಸಕ್ಕೆ. ಯಾಕೆಂದರೆ ಅವ್ರು ಮಾಡಿದಾಗ ಈ ಜಾಗ ಬಂದು ನಮ್ಮ ಜಾಗ, ಅವರು ಬೇಕು ಅಂತಾನೆ ನಮ್ಮ ಮೇಲೆ ಸುಮ್ಮನೆ ಉದ್ದೇಶಪೂರ್ವಕವಾಗಿ 13 ವರ್ಷದಿಂದ ಬಹಳ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಮಾರಕ್ಕೂ ಆಗ್ತಾ ಇಲ್ಲ. ನಾವು ಅಲ್ಲಿ ಇಲ್ಲಿ ಬಡ್ಡಿಗೆ ತಗೊಂಬಂದು ಹಾಕೊಂಡಿದ್ದೀವಿ 4 ಜನ ಪಾರ್ಟ್ನರ್. ಇವತ್ತಿನ ದಿವಸಕ್ಕೆ ನಾವು ಬಡ್ಡಿ ಕಟ್ಟಕ್ಕೆ ಆಗ್ತಾ ಇಲ್ಲ. ಜಾಗ ಬಿಡಯ್ಯ, ನಿನ್ನ ಜಾಗ ಪಕ್ಕದಲ್ಲಿದ್ದ ತೊಗೊಳ್ರಪ್ಪ ಅಂದ್ರೆ ಜಾಗನೂ ಬಿಡ್ರು. ಸರಿ ಅಂತೇಳಿ ಸರ್ವೆ ಮಾಡಿದ ಪ್ರಕಾರವಾಗಿ ಅವರೇ ಕಡ್ಡಿ ಉಣಿ ಕಲ್ಲು ಹಾಕಿರೋದಕ್ಕೆ ನಾವು ಇಲ್ಲಿವರೆಗೂ ಕಾಂಪೌಂಡ್ ಮಾಡಿದ್ದೀವಿ. ಇದನ್ನು ನಾವು ನೋಡ್ರಿ, ಅದನ್ನು ಹೊಡೆದವ್ರೆ ಅಂತಾರೆ, ಇದನ್ನ ಯಾಕೆ ಹೊಡಿಲಿಲ್ಲ ಸ್ವಾಮಿ ನಾವು ಹೊಡೆಯೋರು? ಅವರೇ ಬೀಳಿಸ್ಕೊಂಡು ಎಲ್ಲನೂ ಮಾಡಿ ಅವ್ರ ಅಮ್ಮನ ಹತ್ರ ಏನೋ ಚೈನ್ ಕಿತ್ಕೊಂಡ್ರು, ಇವೆಲ್ಲನೂ ಬೇಕು ಅಂತಾನೆ ಸುಮ್ಮನೆ ಆದರೂ ನಮ್ಮ ಮೇಲೆ ಹೇಳೋದು, ಆರೋಪ ಮಾಡ್ತಾರೆ. ಇದೆಯಲ್ಲ, ಇದು ರೈಲ್ವೆ ಡಬಲ್ ಟ್ರ್ಯಾಕಿಂಗ್ ಆಗುವಾಗ ಸ್ವಾಧೀನ ಆಗಿತ್ತೋ ಇಲ್ವಾ? ಯಾವುದು ನಿಮ್ಮ ಈ ಜಾಗ ಆಗಿಲ್ಲ. ನಾವು ರೈಲ್ವೆನಿಂದ ಪರ್ಮಿಷನ್ ತಗೊಂಡು ನೋಡಿ, ಅವರು ಅವ್ರಿಗೆ ಎಲ್ಲಿವರೆಗೂ ಇದೆಯೋ ಅವ್ರ ಜಾಗದವರೆಗೂ ಅವರು ಮಾರ್ಕ್ ಮಾಡಿ ಕೊಟ್ಮೇಲೆ ನಾವು ಕಾಂಪೌಂಡ್ ಮಾಡ್ಕೊಂಡಿದ್ವಿ. ಇಲ್ಲ ಅಂದ್ರೆ ರೈಲ್ವೆ ಅವ್ರು ನಮ್ಮನ್ನ ಕಾಂಪೌಂಡ್ ಮಾಡಕ್ ಬಿಡ್ತಾರೆ. ಮಾಡೋದಕ್ಕಿಂತ ಮುಂಚಿತವಾಗಿ ನಾವು ಆಮೇಲೆ ಇದು ಜಾಗ ನಾವು ಕನ್ವರ್ಷನ್ ಮಾಡಿಸಿದ್ದೀವಿ, ಖಾತೆ ಮಾಡಿಸಿದ್ವಿ, ಪಂಚಾಯತಿನಲ್ಲಿ ಖಾತೆ ಎಲ್ಲ ಇದೆ. ಅಲ್ಲ, ನಮ್ಮ ಪ್ರಶ್ನೆ ಇರೋದು ನಿಮ್ ಜಾಗ ಸ್ವಾಧೀನ ಆಗಿದೆಯೋ ಇಲ್ಲೋ ರೈಲ್ವೆ ಇಲಾಖೆ? ರೈಲ್ವೆ ಇಲಾಖೆ ಆಗಿದೆಯಾ? ಯಾವ್ದನ ಜಾಗ ಆಗಿದೆಯಾ ಸರ್? ಇದು ಇಂಗ್ಲಿಷ್ನವ್ರ ಕಾಲದಲ್ಲೇನೆ ರಿಸರ್ವ್ ಜಾಗ ಅಂತೇಳಿ ಮಾಡಿ ಡಬಲ್ ಲೈನ್ಗೆ ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ಅಷ್ಟು ಬಿಟ್ರೆ ಇನ್ನು ಯಾವ ಜಾಗನೂ ತಗೊಂಡಿಲ್ಲ. ರೈಲ್ವೆಯಲ್ಲಿ ಒಂದು ನಿಯಮ ಇದೆ, ಯಾವುದೇ ರೈತರ ಜಾಗನ ಅವರು ಪರ್ಚೇಸ್ ಮಾಡೋದಿಲ್ಲ. ಅವ್ರ ಜಾಗ ಬಿಟ್ರೆ ಬೇರೆ ಜಾಗನ ಅವ್ರು ತಗೊಳೋದಿಲ್ಲ. ಇವರು ರೈಲ್ವೆಗೆ ಹೋಗಿದೆ ಅಂತಾರೆ. ರೈಲ್ವೆ ಅವ್ರಿಗೆ ಸರ್ವೆ ಮಾಡಿದಾಗ ರೈಲ್ವೆ ಅವರನ್ನೇ ನಮಗೆ ಕಾಂಪೌಂಡ್ ಮಾಡೋಕ್ಕೆ ಮಾರ್ಕ್ ಮಾಡಿಕೊಟ್ಟಿದ್ದು.
ಅದಾದ್ಮೇಲೆ ನಾವು ಕಾಂಪೌಂಡ್ ಮಾಡಿರೋದು. ಅಲ್ಲ, ಅವರು ವಿಶ್ವನಾಥ್ ಹೇಳಿದ್ದು ಒಂದು ಆರೋಪ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಮ್ ಜಮೀನು ರೈಲ್ವೆಗೆ ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ, ಹೋಗಿಲ್ಲ. ಹೋಗಿಲ್ಲ, ಅದು ಬರೇ ಸುಳ್ಳೆ. ಅದಕ್ಕೆ ನಾನು ದಾಖಲೆ ಕೊಡ್ತೀನಿ, ಅದಕ್ಕೆ ಏನು ತೊಂದರೆ ಇಲ್ಲ. ಏನು ನಿಮ್ ಜಾಗದಲ್ಲಿ ಸ್ವಲ್ಪ ಭಾಗ ರೈಲ್ವೆಗೆ ಸ್ವಾಧೀನ ಆಗ್ತದೆ, ಆ ಜಾಗನ ನೀವು ಎನ್ಕ್ರೋಚ್ ಮಾಡ್ಕೊಂಡಾಗ ಅವ್ರ ಜಾಗಕ್ಕೆ ಹೋಗಿದ್ದೀರಾ ಅಂತ ಅವ್ರು ಹೇಳೋದು. ಇಲ್ಲ, ಸುಳ್ಳು, ಅದು ಶುದ್ಧ ಸುಳ್ಳು. ನಾವು ಇವತ್ತು ನಿಮ್ ಮುಂದೆನೆ ಬೇಕಾದ್ರೆ ಇನ್ನೊಂದ್ಸಾರಿ ಸರ್ವೆಗೆ ಹಾಕ್ತಿವಿ, ಸರ್ವೆ ಮಾಡಿಸಿ ತೋರಿಸ್ಲಿ, ನಾವೇ ಮಾಡಿಸ್ತೀವಿ. ಒಂದಡಿ ಏನಾದ್ರು ಜಾಗ ಎಕ್ಸ್ಟ್ರಾ ಅವ್ರ ಜಾಗ ಅಂತ ಬಂದ್ರೆ ನಾವು ಬಿಟ್ಟು ಕೊಡ್ತೀವಿ, ಏನಾದ್ರು ಇದ್ರೆ. ಇಲ್ಲ, ಅಲ್ಲಿ ಜಾಗನೇ ಇಲ್ಲ ಅವ್ರ. ಅಲ್ಲ, ಈಗ ಅವರು ಅದನ್ನೇ ಹೇಳ್ತಾ ಇದಾರೆ, ಸರ್ವೆ ಮಾಡಿಸ್ಲಿ, ನಮ್ಗೆ ಏನ್ ಬರುತ್ತೋ ಅದನ್ನ ತಗೊಳ್ಳಿ ಅಂತ. ಇವಾಗ ನಾವು 10 ಸಾರಿ ಸರ್ವೆ ಮಾಡಿದ್ದೀವಿ, ಅವರೇ ಸರ್ವೆಗೆ ಅಲ್ಲ, ಯಾಕಂದ್ರೆ ಇಲ್ಲಿ ಸರ್ವೆ ಮಾಡಿ ಅವರು ಕೂಡ ಅವರೇ ಜಂಟಿ ಸರ್ವೆ ಮಾಡ್ಬಿಟ್ಟು ಜಂಟಿ ಸರ್ವೆ ಅವರು ಮಾಡಿಸ್ಲಿ, ಸಂತೋಷ. ಜಂಟಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳ್ಕೊಂಡೆ ನನ್ನ ಕಾಲ ಹಾಕಿದ್ರೆ. ಅಲ್ಲ, ಅವ್ರು ಇವಾಗ ಮೊನ್ನೆ ಆರೋಪ ಮಾಡಿದ್ರೆ ಜಂಟಿ ಸರ್ವೆಗೆ ಒಪ್ತಾ ಇಲ್ಲ. ಜಂಟಿ ಸರ್ವೆ ಮಾಡಿದ್ದಕ್ಕೆ ಸೈನ್ ಮಾಡಿರೋದು, ನಾನು ಸೈನ್ ಮಾಡಿದ್ದೀನಿ, ವಿಶ್ವಾನು ಸೈನ್ ಮಾಡಿದ್ದಾನೆ. ಇನ್ನು ಮತ್ತೆ ಇನ್ನೊಂದ್ಸಾರಿ ಹೌದು, ಇಬ್ರು ಸೈನ್ ಮಾಡಿದ್ದೀವಿ. ರೀಸೆಂಟ್ ಆಗಿ 1.5 ತಿಂಗಳಿಂದ ಸರ್ವೆ ಆಗಿರೋದು. 1.5 ತಿಂಗಳಿಂದ 4 ತಿಂಗಳಿಂದ 4 ತಿಂಗಳಿಂದ ಆಗಿದೆ, ಸರ್ವೆ ಜಂಟಿ ಸರ್ವೆ ಆಗಿದೆ. ನಮ್ಮ ಜೊತೆಲಿದ್ದ ಮಾಡಿಸಿರೋ ಆದೇಶದ ಮೇಲೆ ಅಂದ್ರೆ ಅವರು ಹೇಳಿಕೆನೇ ಸುಳ್ಳಿದೆ ಅಂತ. ಸುಳ್ಳಿದೆ, ನಿಮ್ಗೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಅವರೇ ಮಾಡಿಸಿರೋದು, ಆಮೇಲೆ ಅವರೇ ಸೈನ್ ಹಾಕಿರೋದು, ನಾವು ಸೈನ್ ಹಾಕಿರೋದು. ಇವಾಗ ಅವರು ಸರ್ವೆ ಮಾಡಿಸ್ತೀವಿ ಅಂತ ಹೇಳ್ತಾರಲ್ಲ, ಸರಿ ನೀವೆಲ್ಲ ಬಂದಿದ್ದೀರ, ನಿಮ್ ಮುಂದೆ ಎಲ್ಲ ಕೈ ಮುಗಿದು ಕೇಳ್ಕೊಂತೀನಿ, ಸರ್ವೆ ಮಾಡಿಸ್ಲಿ. ನಮ್ ಜಾಗ ಎಲ್ಲಿಗೆ ಬರ್ತಿತ್ತ ನೀವೇ ಮಾರ್ಕ್ ಮಾಡ್ಕೊಡಿ ಸರ್. ಅವ್ರ ಜಾಗ ಅವ್ರ ಹೇಳಿಕೆನೂ ಇದೇ ಇದೆ. ಅವ್ರ ಹೇಳಿಕೆನು ಅಂದ್ರೆ ನೀವು ಇಷ್ಟೊಂದು ಹೇಳಿಕೆ ಈಜಿಯಾಗಿ ಇಬ್ರು ಅದನ್ನೇ ಒಪ್ಕೊಳಕ್ ಕಡಿರೋವಾಗ ಸರ್ವೆ ಆದ್ರೆ ಪೂರ್ತಿ ನಾವೆಲ್ಲ ಸರಿ ಮಾಡ್ಕೊಂತೀವಿ ಅನ್ನೋ ಇದ್ರಲ್ಲಿ ಇಷ್ಟೊಂದು ಕ್ರ್ಯಾಶಸ್ ಯಾಕೆ? ಹಣ ಕ್ರ್ಯಾಶಸ್ ಏನಿಲ್ಲ, ಅವ್ರಿಗೆ ಜಾಗಕ್ಕೆ ರೋಡ್ ಮುಂದೆಗಡೆ ರೋಡು ಬೇರೆ ಅವ್ರದ್ದು. ಎಷ್ಟು 8 ಅಡಿ ರಸ್ತೆ ಪಕ್ಕದಲ್ಲಿರೋ ಜಾಗ ಬೇರೆ ಅವ್ರದ್ದು. ಈ ಜಾಗಕ್ಕೆ ರಸ್ತೆನೇ ಇಲ್ಲ. ರಸ್ತೆ ಇಲ್ದಿದ್ದಕ್ಕೋಸ್ಕರ ಏನ್ ಮಾಡವ್ರೆ, ನಾವೇ ತಗೊಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ನಮ್ಗೆ ಅವಶ್ಯಕತೆ ಇಲ್ಲ, ನಮ್ ಜಾಗ ನೀವೇ ಕೇಳಿದ್ರಿ ಇದನ್ನ ಒಂದು ಇದೈತೆ ಅವ್ರ ಜಮೀನ್ ನಮ್ಗೆ ಕೊಟ್ಬಿಡ್ರಿ ತಗೊಳ್ಳಿ ಅಂತ 16 ಜನದ ಕೈನಲ್ಲಿ, ಬ್ರೋಕರ್ಗಳ ಕೈನಲ್ಲಿ, ಅವ್ರ ಕೈನಲ್ಲಿ, ಇವ್ರ ಕೈನಲ್ಲಿ ಹೇಳ್ ಕಳಿಸ್ತಾನೆ ಇದ್ದಾರೆ. ನಮ್ಗೆ ನೀವು ಕೇಳಿಲ್ಲ, ನಮ್ಗೆ ಅವಶ್ಯಕತೆನೂ ಇಲ್ಲ. ನಮ್ ಜಾಗ ನಮ್ಗೆ ಸಾಕಾಗಿ. ರಸ್ತೆ ಐತೆ, ನಮ್ಮ ಜಾಗ ನಮ್ದು. ಆಮೇಲೆ ಇದನ್ನ ಒಂದು ಹಂದಿಗಳು ಸಾಕಕ್ಕೆ, ಕುರಿ ಸಾಕಕ್ಕೆ 1.5 ಲಕ್ಷ ರೂಪಾಯಿ ನಮ್ಮ ಜಾಗದಲ್ಲಿ ಬಿಲ್ಡಿಂಗ್ ಕಟ್ಟಿ ಬಾಡಿಗೆ ಕೊಟ್ಟವ್ರೆ, ಬಾಡಿಗೆ ತಗೊಂತವ್ರೆ. ಅವನ ಅವನ ಹೆಸರೇನೋ ಇದೆ, ಹಂದಿ ಮೇಸ್ತಾರನು, ಕುರಿ ಮೇಸ್ತಾರನು. 1.5 ಲಕ್ಷ ರೂಪಾಯಿ ಕೊಡ್ಬೇಕು. ಅವ್ನು ಹೇಳ್ತಾನೆ, ಅಣ್ಣ ನನಗೆ ದುಡ್ಡು ಕೊಡಿಸ್ಬಿಟ್ರಿ ಅವ್ರ ಹತ್ರ, ನಾನು ಖಾಲಿ ಮಾಡ್ಕೊಂಡು ಹೋಗ್ತೀನಿ. ಅವ್ರು ದುಡ್ಡು ಕೊಡ್ತೀರ. ಇದನ್ನ ನೋಡ್ರಿ, ಇಲ್ಲೆಲ್ಲ ಸುಮಾರು 1000 ಜನ ಓಡ್ತಾರೆ. ಇಲ್ಲೆಲ್ಲ ದೊಡ್ಡ ಬಿಲ್ಡಿಂಗ್ ಇದೆ. ವಾಸನೆ ಅಂದ್ರೆ ವಾಸನೆ, ಇಲ್ಲಿ ಇರಕ್ಕಾಗಲ್ಲ. ಇಲ್ಲಿ ಸಾಕಂತ ಜಾಗನೂ ಅಲ್ಲ. ಇದನ್ನ ರೆಸಿಡೆನ್ಸಿಯಲ್ ನಮ್ಮ ಜಾಗನ ದೌರ್ಜನ್ಯವಾಗಿ ಹಾಕೊಂಡು ಬಾಡಿಗೆ ತಗೊಂತಾರೆ. ಸರ್, ಈ ಜಮೀನಲ್ಲಿ ಸರ್ವೆ ಕಲ್ಲು ಇದೆಯಾ ಅಥವಾ ಇಲ್ವಾ? ಎಲ್ಲ ಸರ್ವೆ ಕಲ್ಲು ಇದೆ. ಡಿಜಿಟಲ್ ಸರ್ವೆ ಮಾಡಿದೆ. ಯಾಕಂದ್ರೆ ಅವರು ಒಂದು ಆರೋಪ ಮಾಡಿದ್ರೆ ಸರ್ವೆ ಕಲ್ಲು ಸರ್ವೆ ಮಾಡಿ ಅವರೇ ಮಾಡಿಸಿ ಸೈನ್ ಹಾಕಿರೋ ಪತ್ರ ನಾನು ಕೊಡ್ತೀನಲ್ಲ. ಎಲ್ಲ ಅಲ್ಲಲ್ಲ, ಇವಾಗ ನೀವು ಅಲ್ಲೇನ್ ಕಲ್ಲಿದೆಯೋ ಅದನ್ನ ನೀವೇ ಹಾಕಿರೋದು ಅಂತಂತ ಒಂದು ಇಲ್ಲ, ಆ ಕಲ್ಲು ನಮ್ದಲ್ಲ. ಅಲ್ಲಿ ಏನು ಪ್ಲೇಟ್ಸ್ಗಳ ಹತ್ರ ಏನಾಯ್ತು ಅಲ್ಲಿ ಕಂಬಿನ ಹೊಡೆದಿದ್ವಿ. ಅಲ್ಲ, ಅದು ಅಂತಂದ ಮೊನ್ನೆ ಇದು ಮಾಡಿದ್ರು, ಕಂಬಿ ಹೊಡೆದಿದ್ದೀವಿ. ಕಂಬಿ ಹೊಡೆದಿರೋರು ಯಾರು ಅಂದ್ರೆ ಅವ್ರಿದ್ದಾಗೆ ನಾನು ಅವರು ಎಲ್ಲ ಸೇರಿ ಹೊಡ್ಸಿ. ಮುಂದಗಡೆ ನಾವು ಆಲ್ರೆಡಿ ಬಿಟ್ಕೊಟ್ವಿ. ಯಾಕಂದ್ರೆ ಮೊನ್ನೆ ಅವರು ಆ ಕಲ್ಲನ್ನು ತೋರಿಸಿ ನೀವೇ ಆ ಕಲ್ಲು ಉಣಿರೋದು. ಆಮೇಲೆ ಕಬ್ಬಿಣದ ರಾಡ್ ಉಣಿದೀವಿ. ಅವರು ಸೇರಿಸಿ ಆಯ್ತು ನೀನು ಇಲ್ಲಿಗೆ ಬರ್ತಿದ್ದೀನಿ ಎಲ್ಲ ಒಪ್ಕೊಂಡು ಮತ್ತೆ ಹೋಗಿ ಕಂಪ್ಲೇಂಟ್ ಮಾಡಿದ್ದಾರೆ. ಮೊನ್ನೆ ಬಂದು ನಾವು ಪೊಲೀಸ್ ಸ್ಟೇಷನಲ್ಲಿ ಹೋಗಿ, ಸರ್ 4 ತಿಂಗಳಾಯ್ತು ಮಾಡಲಿಲ್ಲ ಅಂದ್ರೆ ಅವ್ರನ್ನ ಕರೆಸಿದಾಗ ಏನು ಹೇಳ್ತಾರೆ ಅಂದರೆ, ಸರ್ ಫಸ್ಟೆಲ್ಲ ಒಪ್ಕೊಂಡಿದ್ದವ್ರು ಅಲ್ಲೇ ಪೊಲೀಸ್ ಸ್ಟೇಷನ್ ಒಪ್ಕೊಂಡು ಇನ್ನೊಂದ್ಸಾರಿ ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದವರು. ಇವಾಗ ಸರ್ವೆ ಮಾಡಿರೋದು ಸರಿ ಇಲ್ಲ ಸರ್ ಅಂತಾರೆ. ಮೊನ್ನೆ ಮೀಡಿಯಾದವ್ರು ನಿಮ್ಮನ್ನು ಕರ್ಕೊಂಬಂದು ರೈಲ್ವೆಗೆ ಹೋಗಿದೆ ಅಂತಾರೆ. ಆಮೇಲೆ ನಮ್ಮದಿರೋದು 32 ಕುಂಟೆ, ಪಕ್ಕದಲ್ಲಿ 19 ಕುಂಟೆ ಅವ್ರ ಜಾಗ ಇದೆ. ಅವ್ರ ಜಾಗನ ಅವ್ರು ನೋಡ್ತಾ ಇಲ್ಲ, ಪಕ್ಕದಲ್ಲೇ ಇದೆ ಜಾಗ. ಆಮೇಲೆ ಸರ್ವೆ ಮಾಡಿದಾಗ ಅವ್ರ ಜಾಗ ಎಷ್ಟಿದೆ, 19 ಕುಂಟೆ. 19 ಕುಂಟೆಗೆ ಅವ್ರಿಗೂ ಕಲ್ಲು ಹಾಕಿದ್ದಾರೆ. ಹಾಕ್ಸಿದೀವಿ, ಅದು ತೋರಿಸ್ತೀವಿ ಜಾಗನ. ನೀವು ಇವಾಗ ಕಲ್ಲೆಲ್ಲ ತೋರಿಸ್ಬಿಟ್ರೆ ಆರೋಪಕ್ಕೆ ಇದೇ ಇಲ್ವಲ್ಲ ಸರ್. ಇದು ಸುಮ್ನೆ ಆರೋಪ ಏನು ಅಂದ್ರೆ, ಅವ್ರಿಗೆ ಮಾರ್ಕೊಬೇಕು. ಮಾರ್ಕೊಳಕ್ಕೆ ಯಾರು ತಗೊಳಲ್ಲ. ರೋಡ್ ಇಲ್ದಿದ್ದು ನೀವು ತಗೊಳಲ್ಲ, ನಾನು ತಗೊಳಲ್ಲ, ಯಾರು ತಗೊಳಲ್ಲ. ಅವ್ರು ಏನಾದ್ರು ಮಾಡಿ ನಮ್ಗೇನೆ ಇದನ್ನ ಮಾಡಿದ್ರೆ ಇದ್ರ ಹಿಂದೆಗದೆ ಅಟ್ಯಾಚ್ ಆಗುತ್ತೆ, ಅವ್ರೇನೋ ಮಾಡ್ಕೊಳ್ತಾರೆ ಅನ್ನೋ ಉದ್ದೇಶ ಅಷ್ಟೇ. ಇವಾಗ ಮೊನ್ನೆ ಶೆಡ್ ಹೊಡೆದಾಕಿರೋದಕ್ಕೂ ನಿಮ್ಗೂ ಸಂಬಂಧನೇ ಇಲ್ಲ. ನಮ್ಗೆ ತೆರವು ಮಾಡಿ ಕೊಡ್ರಿ ಅಂತ ಹೇಳಿದ್ದಕ್ಕೆ ನೋಡ್ರಿ, ಅವರೇ ಎಲ್ಲ ಇರೋ ಸಾಮಾನೆಲ್ಲ ಆಚೆಗೆ ಹಾಕಿ ತೆರವು ಮಾಡಿ ಅರ್ಧಂಬರ್ಧ ಬೀಳ್ಸ್ಕೊಂಡವ್ರೆ. ಎಲ್ಲಿವರೆಗೂ ನಮ್ಮ ಜಾಗ ಎಲ್ಲಿಗೈತೆ ಅಲ್ಲಿಗೆ ಮಾತ್ರ, ಇನ್ನು ಮಿಕ್ಕಿದ್ದು ಎಲ್ಲೂ ಬೀಳ್ಸಲ್ಲ. ನಾವೇ ಬೀಳ್ಸಂಗಿದ್ರೆ ನಮ್ಮ ಜಾಗ ಇನ್ನ ಸೇರುತ್ತೆ, ಇನ್ನ 4 ಅಡಿ ಬರುತ್ತೆ. ಇದನ್ನು ಹೊಡೆದು ಬಿಡ್ತಿದ್ವಿ ನಾವು.
ಇದೆಲ್ಲ ಬರೇ ಸುಳ್ಳು ಆಪಾದನೆಗಳು ಮಾಡ್ಕೊಂಡು ಓಡಾಡ್ತಾವ್ರೆ. ಎಲ್ಲ ಊರಿನ ಜನ ಎಲ್ಲ ಸೇರಿ ನ್ಯಾಯ ಮಾಡಿದ್ರು ಒಪ್ಪಲ್ಲ. ನಾವು ಇವತ್ತು ಹೇಳ್ತಾ ಇದ್ದೀನಿ, ಸರ್ವೆ ಅವರೇ ಮಾಡಿಸ್ಲಿ. ನಿಮ್ಮನ್ನ ಸರ್ವೆ ಮಾಡಿಸೋ ದಿವಸ ನಿಮ್ಮನ್ನೆಲ್ಲ ಮಾಧ್ಯಮ ಮಿತ್ರರನ್ನ ಕೈ ಮುಗಿದು ಕೇಳಿ ಅವತ್ತು ಕರೆಸ್ತೀನಿ, ಕೇಳ್ಕೊಂತೀವಿ ಬನ್ರಿ ಅಂತ. ಬಂದಾಗ ನೀವೇ ನೋಡ್ಕೊಳ್ಳಿ.